ಮಾಡ್ತಿದ್ದೆವು, ಇಂಟರ್ನ್ಶಿಪ್ ಕೊಟ್ಟು ಅಥವಾ ಲೈವ್ ಪ್ರಾಜೆಕ್ಟ್ಸ್ ಕೊಟ್ಟು. ಎಕ್ಸಾಕ್ಟ್ಲಿ ಸರ್ ಹೇಳಿದ್ರೆ ಸರ್ ಈಗ ಕಲಿಸೋದು ಅದರೊಳಗೆ ಈ ಕಾಲೇಜ್ ಒಳಗೂ ಕಲ್ತಾಗ ಇರೋದು ಓಕೆ. ಆ್ಯಂಡ್ ಈಗ ಹೊರಗೆ ಹೋಗಿ ಬೆಂಗಳೂರು ಹೋಗಿ ಇಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿ ಆಮೇಲೆ ಬೆಂಗಳೂರು ಹೋಗೋದು, ಅಲ್ಲಿ ಕೋರ್ಸ್ ಮಾಡೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು, ಪಿ ಜಿಗಾಯಿತು ಅದಾಯಿತು, ಮತ್ತೆ ವಾಪಸ್ ಬರ್ತಾರೆ ಅಗೇನ್ ಸೇಮ್ ಸ್ಟೇಟ್, ಅಲ್ಲಿ ಏನು ಪ್ರೊವೈಜೇಷನ್ ಇಲ್ಲ. ನಾವು ಈಗ ರೀಸೆಂಟಾಗಿ ನಾವೇ ಎಲ್ಲರೂ ಗೊತ್ತೇ ಕಾಲೇಜ್ ಆಫ್ ಕಾಮರ್ಸ್ ಒಳಗೆ ಒಂದು ಇಂಟರ್ನ್ಶಿಪ್ ಡ್ರೈವ್ ಮಾಡಿದ್ವಿ. ಅಲ್ಲಿ ಹುಡುಗರು ನಮ್ಮ ಕಡೆ ಇಂಟರ್ನ್ಶಿಪ್ ತೊಗೊಂಡ್ಮೇಲೆ ಸರ್ ಇಲ್ಲಿ ಬಂದ ಮೇಲೆ ನಾವೇನೋ ಕಲ್ತೀವೇನೋ ಫೀಡ್ಬ್ಯಾಕ್ ನಮ್ಗೆ ಕೊಟ್ಟಾಗ್ಬೋದು. ಸೊ ಹಂಗೆ ಲೈವ್ ಪ್ರಾಜೆಕ್ಟ್ ಕೊಟ್ಟು ಅವರಿಗೆ ಹೆಂಗೆ ಇರ್ತದೆ ಏನಾಗ್ತದೆ ಅನ್ನೋದು ಕಲಿಸೋದು ನಮ್ಮದು ಉದ್ದೇಶ. ಎಷ್ಟು ತಿಂಗಳು ಇರ್ತಾರೆ ಇದು ಇಂಟರ್ನ್ಶಿಪ್? ಮ್ಯಾಂಡೇಟ್ರಿ 3 months ಇದೆ ಸರ್. ಬೇಸಿಕಲಿ ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ಸ್ ಗ್ಯಾಪ್ ಇರುತ್ತೆ, ಫುಲ್ ಮಾಡೋಕ್ಕೆ ನಾವು ಇಂಟರ್ನ್ಶಿಪ್ ಅವಕಾಶ ಕೊಡ್ತೇವೆ. ನೀವು ಬರೀ ಟ್ರೈನಿಂಗ್ ಕೊಡ್ತೀರಾ ಅಥವಾ ನಾವು ಪ್ರೊಸೀಜರ್ ಹೆಂಗಿದೆ ಅಂದರೆ ಫಸ್ಟ್ ನಾವು ಇಂಟರ್ನಲ್ ತೊಗೊತೀವಿ ಅವ್ರನ್ನ. ಇಂಟರ್ನಲ್ ತೊಗೊಂಡ್ಮೇಲೆ ಅವ್ರಿಗೆ ಫಸ್ಟ್ 3-4 months ಇಂಟರ್ನ್ಶಿಪ್ ಇರ್ತೈತಿ. ಆ ಇಂಟರ್ನ್ಶಿಪ್ ಮುಗಿದ್ಮೇಲೆ ಅವ್ರಿಗೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ, ಕೋರ್ಸ್ ಇಂಟರ್ನ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಇನ್ ಕೇಸ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಂದ್ರೆ ಅವ್ರು ನಾವು ಫುಲ್ ಟೈಮ್ ಎಂಪ್ಲಾಯ್ ಕನ್ವರ್ಟ್ ಮಾಡ್ತೀವಿ. ಬಟ್ ನಾವು ಇನಿಷಿಯಲಿ ಇವಾಗ ನಾವು ಇಂಟರ್ನ್ ಅಂತ ತೊಗೊತಾ ಇದ್ದೀವಿ. ಆ ಪರ್ಫಾರ್ಮೆನ್ಸ್ ನೋಡಿ ಅವ್ರು ಚೆನ್ನಾಗಿತ್ತಂದ್ರೆ ಅವ್ರನ್ನ ಕನ್ವರ್ಟ್ ಮಾಡ್ತೀವಿ ಫುಲ್ ಟೈಮ್ ಎಂಪ್ಲಾಯ್. ಟ್ರೈನಿಂಗ್ ಎಲ್ಲ ಯಾವ ಕಂಪ್ನಿಗಳಿಗೆ ಕೊಡ್ತೀವಿ? ಹಾಂ, ನಾವು ಆನ್ ಜಾಬ್ ಟ್ರೈನಿಂಗ್ಸ್ ಇದೆ, ಓವರ್ ಕ್ಲಾಸ್ ರೂಮ್ ಕೋಚಿಂಗ್ ಇರೋಂಗಿಲ್ಲ. ಅವ್ರು ಜಾಯ್ನ್ ಆದಮೇಲೆ ಅವ್ರು ನಾವು ಆನ್ ಜಾಬ್ ಟ್ರೈನಿಂಗ್ ಜಾಬ್ ಮಾಡ್ಕೊಂಡು ಅವ್ರು ಟ್ರೈನಿಂಗ್ ಮಾಡ್ತೀವಿ ಸೈಡ್ ಬೈ ಸೈಡ್. ಅಂದ್ರೆ ಅವ್ರ ಸ್ಕಿಲ್ಲು ಎನ್ಹಾನ್ಸ್ ಆಗ್ತೈತಿ, ನಮ್ದು ಕೆಲಸನೂ ಮಾಡಿದಂಗಾಗುತ್ತೆ. ಇನ್ ಕೇಸ್ ಅವ್ರು ಚೆನ್ನಾಗಿ ಮಾಡಿದ್ರೆ ಅವ್ರು ನಾವು ಕನ್ವರ್ಟ್ ಮಾಡ್ತೀವಿ. ಅವ್ರಿಗೆ ಟ್ರೈನಿಂಗ್ ಹೋದ್ರೆ ನಿಮಗೆ ಸ್ಟೈಪೆಂಡಿಂಗ್ ಏನಾದ್ರು ಕೊಡ್ತೀರಾ? ಇಲ್ಲ ಸರ್, ಇವಾಗ ಇಂಟರ್ನ್ಶಿಪ್ಪಲ್ಲಿ ಸ್ಟೈಪೆಂಡ್ ಕೊಡೋಂಗಿಲ್ಲ ಸರ್ ಕೆಲವೊಂದು ಸ್ಟಾರ್ಟಪ್ ಕೊಡ್ತಾರೆ, ಕೆಲವೊಂದು ಸ್ಟಾರ್ಟಪ್ ಕೊಡೋದು. ನಮ್ಮಂಥವ್ರು ನಾವು ಕೊಡ್ತೀವಿ ಇಂಟರ್ನ್ಶಿಪ್ ಸ್ಟೈಪಂಡ್ ಅಂತ ನಾವು ಕೊಡ್ತೀವಿ. ಕೆಲವೊಬ್ಬರಿಗೆ ಅಫೋರ್ಡ್ ಆಗ್ತದೆ, ಕೆಲವೊಬ್ಬರಿಗೆ ಅಫೋರ್ಡ್ ಆಗೋದಿಲ್ಲ. ಯಾರಿಗೆ ಶಕ್ಯ ಅವ್ರು ಕೊಡ್ತಾರೆ, ಯಾರಿಗೆ ಆಗ್ತಿಲ್ಲ ಅವ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ಸ್ಟೂಡೆಂಟ್ಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಕಿ ಅವ್ರು ಕಲೀಲಿಕ್ಕಿಂತ ಇಲ್ಲೇ ಬರಲಿ, ಕಲ್ಕೊಂಡು ನಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಮುಂದೆ ತಮ್ಮ ಕಲಿಯರ್ ಚಲೋ ಮಾಡ್ಕೊಂಡು. ಈ ಇಂಡಸ್ಟ್ರಿ ಒಂದು ಸ್ವಲ್ಪ ಮಾರ್ಕೆಟ್ ಡೌನ್ ಇದೆ ಎಲ್ಲ ಕಡೆ, ಕರ್ನಾಟಕ ಒಳಗೆ ಇತ್ತು, ಇಂಡಿಯಾ ತುಂಬ ಎಲ್ಲರೂ ಜಾಬ್ಸ್ ಎಷ್ಟೊಂದಿಲ್ಲ. ಎಷ್ಟೋ ಜನ ಇಂಜಿನಿಯರ್ಸ್ ಆಗಿ ಪಾಸ್ಔಟ್ ಆಗಿರ್ತಾರೆ, ಅವ್ರಿಗೆ ಎಲ್ಲೂ ಜಾಬ್ಸ್ ಇಲ್ಲ. ಅವ್ರಿಗೆ ಐ ಟಿ ಲೆವೆಲ್ ಕಾಲೇಜಸ್ಗಳಲ್ಲೇ ಪ್ಲೇಸ್ಮೆಂಟ್ ಆಗ್ತಿಲ್ಲ ಇವಾಗ. ಸೊ ಆ ಇದರಿಂದ ಬಟ್ ಪಾಸ್ಔಟ್ ನಂಬರ್ ಜಾಸ್ತಿ ಇದೆ. ಸ್ಟೂಡೆಂಟ್ಸ್ ಹೊರಗಡೆ ಎಲ್ಲ ಗ್ರ್ಯಾಜುಯೇಟ್ ಆಗಿ ಹೊರಗಡೆ ಬರೋರು ಜಾಸ್ತಿ ಇದೆ, ಅವ್ರಿಗೆ ಯಾರೂ ಅಪರ್ಚುನಿಟಿ ಕೊಡ್ತಾ ಇಲ್ಲ. ಇವಾಗ ನಮ್ದೇನು ಒಂದೇ ಉದ್ದೇಶ ಏನಂದರೆ ಬೆಳಗಾವಿ ಫಸ್ಟ್ ಅನ್ನುವಂಥ ನಾವು ಗುರಿ ಇಟ್ಕೊಂಡು ಬೆಳಗಾವಿ ಒಳಗೆ ಯಾರ್ಯಾರು ಗ್ರ್ಯಾಜುಯೇಟ್ ಆಗಿಲ್ಲ ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕಂತ ನಾವು ಗುರಿ ಇಟ್ಕೊಂಡು ಕೆಲಸ ಮಾಡ್ತೀವಿ. ಸರ್ ಇನ್ನೊಂದು ಹೇಳ್ತೀನಿ, ನಾನು ಮೊನ್ನೆ ಸ್ಕಿಲ್ ಡೆವಲಪ್ಮೆಂಟ್ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಅವ್ರು ನನಗೆ ಕರೆದಿದ್ರು. ಅವಾಗ ನಾನು ಹೇಳಿದ್ವಿ ಇಲ್ಲಿಂದ ನಾವು ಟ್ಯಾಲೆಂಟ್ ಎಕ್ಸ್ಪೋರ್ಟ್ ಮಾಡ್ತೀವಿ ಬೆಂಗಳೂರು, ಮುಂಬೈ, ಪುಣೆ, ನನ್ನ ಕಡೆ ಏನು ಚಲೋ ಹುಡುಗರವ ಅವು ಅಲ್ಲೇ ಹೋಗ್ತಾವೆ. ಬಟ್ ನಮಗೇನು ಸಿಗ್ತದೆ? ನಮಗೇನು ಸಿಗ್ತದೆ? ಸೊ ನಾವು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ಅವರಿಗೆ ನರ್ಚರ್ ಮಾಡಿ, ಇಲ್ಲಿ ಒಂದಿಲ್ಲ ಇಲ್ಲೇ ಉಳಿಸ್ಕೊಂಡು ಇದನ್ನು ಬೆಳೆಸಬೇಕು ಅನ್ನೋ ಇನ್ನೊಂದು ಉದ್ದೇಶ. ಸರ್ ಏನು ವಿದ್ಯಾರ್ಥಿ ಮಂದಿರ ಪಾಲ್ಗೊಳ್ಬೋದು ಸರ್? ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರ್ತವೆ. ಕೆಲವೊಬ್ಬರಿಗೆ BE ಸಾಫ್ಟ್ವೇರ್ ಬೇಕು, ಕೆಲವೊಬ್ಬರಿಗೆ BCom BBA ಬೇಕು, ಕೆಲವೊಬ್ಬರಿಗೆ ಬರೀ PUC ಅದನ್ನು ನಡೀತಿತ್ತು. ಸೊ ಡಿಪೆಂಡ್, ನಾವು 14-11 ಮಂದಿ ಏನು ಅದೇ ಬೇಕು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಸ್ಕಿಲ್ ರಿಕ್ವೈರ್ಮೆಂಟ್ ಇರ್ತದೆ. ಸೊ ಆ ಸ್ಕಿಲ್ ರಿಕ್ವೈರ್ಮೆಂಟ್ ಮೊದಲು ನಾವು ಎಲ್ಲ ಕಡೆ ಪೋಸ್ಟ್ ಮಾಡೀವಿ, ಹಂಚೀವಿ. ಆ ಪ್ರಕಾರ ನಮ್ದು ಅಪ್ಲಿಕೇಶನ್ ಬಂದವು. ಸೊ ಯಾರಿಗೆ ಏನು ಬೇಕು ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ನಾವು ತಗೋತೀವಿ. ಮತ್ತೊಂದು ಸರ್ ಸರ್ ಅವ್ರು ಕೇಳಿದ್ರು, ನೀವು ಗೌರ್ಮೆಂಟಿಂದ ಸ್ಕೀಮ್ ಬೋರ್ಡ್ ಎಲ್ಲ ಇದು ಮಾಡ್ಕೊಂಡ್ರೆ ಏನು ಕೆಲಸ ಮಾಡೋದಿಲ್ಲ. ಬಟ್ ಆ್ಯಕ್ಚುಲಿ ನಾವು ಸುಮಾರು ಸಲ ನಾವು ಕೆಲವೊಂದು ಬಿಸ್ನೆಸ್ಗೆಲ್ಲ ಮೀಟ್ ಆಗಿದ್ವಿ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, ಈ IT ಇಂಡಸ್ಟ್ರಿ ತರಬೇಕಾಗಿತ್ತಂತಂದರೆ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ ಅದಾವೆ. ಇದನ್ನು ಬೆಳವಣಿಗೆ ಹೆಂಗೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಲ್ಯಾಂಡ್ ಟ್ರಬಲ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಕೆಲವೊಂದು ಸುದ್ದಿ ಬಂದಿದ್ದು. ಹೀಗಾಗಿ ಇಲ್ಲಿ IT ತರೋಕ್ಕಾಗ್ತಾ ಇಲ್ಲ, ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ನಮ್ಮ ಇದು 2 ಟೈರ್ ಸಿಟಿ ಅಲ್ಲ, 3 ಟೈರ್ ಸಿಟಿ ಇಲ್ಲ ಅಂತ ಕೆಲವೊಂದು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ನಾವೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಅಸೋಸಿಯೇಷನ್ ಮುಖಾಂತರ ಇಲ್ಲಿ IT ಪಾರ್ಕ್ನ ಮಾಡಬೇಕು. ಇಲ್ಲಿ ಸುಮಾರು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ವರ್ಷ ಏನಿಲ್ಲದಂದ್ರೂ ಒಂದು 5,000 ಜನ ಪಾಸಾಗಿ ಹೋಗ್ತಾ ಇದ್ದಾರೆ. ಸೊ ಅಷ್ಟೆಲ್ಲ ಜನ ವರ್ಷ ಹೋಗುವಾಗ ಏನಾಗ್ತದೆ, ಇಲ್ಲಿ ಯಾರೂ ಉತ್ಸವ ಬೆಳೆಯಂಗಿಲ್ಲ, ಇಲ್ಲಿ ಇಂಜಿನಿಯರ್ಸ್ ಯಾರೂ ಬೆಳೆಯಂಗಿಲ್ಲ. ಸೊ ಸಿಟಿನೂ ಡೆವಲಪ್ ಆಗಲ್ಲ, ಏನೂ ಡೆವಲಪ್ ಆಗಲ್ಲ. ಸೊ ಅವ್ರದ್ದು ನಾವು ಕೆಪಾಸಿಟಿ ಅವ್ರದ್ದು ವಿದ್ಯುತ್ತಿಗೆ ನೋಡಿ ಇಲ್ಲಿ ಕಮ್ಮಿ ತಗೊಂಡು ಅವ್ರನ್ನ ಟ್ರೈನ್ ಮಾಡಿಬಿಟ್ಟು ಅವ್ರಿಗೊಂದು ಅವಕಾಶ ಕೊಡಬೇಕಂತ ಇದು ಮಾಡ್ಕೊಂಡಿರ್ತಾರೆ ಸರ್. ಬೇಸಿಕಲಿ ನಾವು ಇವಾಗ ಇದು ಪ್ಲ್ಯಾನ್ ಸ್ಟಾರ್ಟ್ ಆಗಿದ್ದು ಒಂದು 6 ತಿಂಗಳಿಂದ ನಾವು ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿದ್ವಿ. ಸ್ಟಾರ್ಟಪ್ಸ್ ಯಾರ್ಯಾರು ಸಂಸ್ಥಾಪಕರಿದ್ದಾರೆ ಅವ್ರನ್ನ ಗ್ರೂಪ್ ಮಾಡ್ಕೊಂಡು ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಂಡು ಒಬ್ಬರಿಗೊಬ್ಬರು ಮೀಟ್ ಆಗ್ತೀವಿ ನಾವು ವೀಕ್ಲಿ. ಯಾವ ರೀತಿ ನಾವು ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ಕೋಬೋದು
ಒಂದು ಸಂತೋಷ ಸಂಗತಿ ಆ್ಯಕ್ಚುಲಿ. ಒಂದು 20 ಸ್ಟಾರ್ಟಪ್ ನಮ್ಮ ಗ್ರೂಪಲ್ಲಿ ಇದ್ದಾವೆ. ಸೊ ಒಬ್ಬರು ಹೆಲ್ಪ್ ಆಗ್ಬೋದು ಅಂತೇಳಿ ನಾವು ಅಸೋಸಿಯೇಷನ್ ಲೀಗಲಿ ಅಸೋಸಿಯೇಷನ್ ರಿಜಿಸ್ಟರ್ ಮಾಡ್ಬೇಕಂತ ಇದ್ದೀವಿ. ಇನ್ನೊಂದೇನು ಹೇಳ್ಬೇಕಂದ್ರೆ ಬೆಳಗಾವಿ ಒಳಗೆ ಟ್ಯಾಲೆಂಟ್ಗೆ ಅಂತ ಕಮ್ಮಿ ಇಲ್ಲ. ಬೆಳಗಾವಿ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ, ಮೆಡಿಕಲ್ ಕಾಲೇಜಸ್ ಇದ್ದಾವೆ, ಡಿಗ್ರಿ ಕಾಲೇಜಸ್ ಇದ್ದಾವೆ. ಬೆಳಗಾವಿಯಲ್ಲಿ ಟ್ಯಾಲೆಂಟ್ಗೆ ಕಮ್ಮಿ ಇಲ್ಲ. ಇವತ್ತು ಬೆಳಗಾವಿಯಲ್ಲಿ ಕಲ್ತಿರ್ತಕ್ಕಂಥ ಹುಡುಗರು ಇವತ್ತು ಬೆಂಗಳೂರು, ಚೆನ್ನೈ, ಮುಂಬೈ, ಪುಣೆ ಅನ್ನೋಂಥ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗಿ ಅಲ್ಲಿ ಜಾಬ್ ಮಾಡ್ತಾರೆ. ಬಟ್ ಅದು ಮಾಡೋದು ಬಿಟ್ಟು ಇಲ್ಲೇ ನಾವು ಅವ್ರಿಗೆ ಉದ್ಯೋಗಾವಕಾಶ ಕೊಟ್ಟರೆ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಫುಲ್ ಆ ಉದ್ದೇಶ ಇಟ್ಕೊಂಡು ಬೆಳಗಾವಿ ಮೊದಲು ಅನ್ನುವಂಥ ನಾವು ಗುರಿಯನ್ನು ಇಟ್ಕೊಂಡು ಈ ಕೆಲಸ ಈ ಇಂಟರ್ನ್ಶಿಪ್ ಡ್ರೈವ್ ಮಾಡ್ತಿದ್ದೀವಿ ನಾಳೆ. ಇದರಿಂದ ಯುವಕರಿಗೆ ಉದ್ಯೋಗಾವಕಾಶ ಸಿಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಏನು ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ಸ್ ಈ ಗ್ಯಾಪ್ ಇದೆ ಅದನ್ನು ನಾವು ಫಿಲ್ ಮಾಡಿಬಿಟ್ಟು ಅವ್ರಿಗೆ ಫುಲ್ ಟೈಮ್ ಅಪಾರ್ಚುನಿಟಿ ಇದ್ದು ಇಂಟರ್ನ್ಶಿಪ್ ಮಾಡ್ತೀವಿ. ಎರಡೂ ನಾವು ಅವಕಾಶಗಳನ್ನು ಕೊಡ್ಬೋದು ಅಂತ ನಾವು ಪ್ಲ್ಯಾನ್ ಮಾಡ್ತೀವಿ. ಆಮೇಲೆ ಬೆಳಗಾವಿಯಿಂದ ಬೆಳಗಾವಿ ತುಂಬ ಏರಿಯಾಸ್ಗಳಲ್ಲಿ ತುಂಬ ಸೇರಿದೆ. ಬೌಂಡ್ರೀಸ್ ಇರ್ಬೋದು, ಆಮೇಲೆ ಏರೋಸ್ಪೇಸ್ ಇಂಡಸ್ಟ್ರಿ ಇರ್ಬೋದು, ಇದರೆಲ್ಲ ಬೆಳಗಾವಿ ಎಫೆಕ್ಟ್ ಇದೆ. ಅದನ್ನು ನಾವು ಇವಾಗ ಸ್ಟಾರ್ಟಪ್ಸ್ ಹಬ್ ಅಂತ ಕನ್ವರ್ಟ್ ಮಾಡಬೇಕು ಅಂತ ನಾವು ನಮ್ಮ ಗುರಿ ಇದೆ. ಇಲ್ಲಿ ಹೆಂಗೆ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತಾರೆ ಅದೇ ರೀತಿ ಬೆಳಗಾವಿಯನ್ನು ಸ್ಟಾರ್ಟಪ್ ಸಿಟಿ ಅಂತ ನಾವು ಜಾಗತಿಕ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅಂತ ಪ್ಲ್ಯಾನ್